Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಸರ್ಕಾರ ರಚನೆ ಆಗಿಲ್ಲ, ಅದಾಗಲೇ ಮುಂದಿನ ಪ್ರಧಾನಿ ಯಾರು ಅನ್ನುವಂಥ ಚರ್ಚೆ ಈಗ NDA ಒಕ್ಕೂಟದಿಂದ ಕೇಳಿಬರ್ತಾ ಇದೆ. ಅದರಲ್ಲೂ ಕೂಡ NDAಯ MLC ಒಬ್ಬರು, ಅಂದರೆ JDUನ MLC ಒಬ್ಬರು ಈಗ ದೇಶಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆ ಪ್ರಧಾನಿ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. JDU ಪಕ್ಷದ MLC ಖಾಲಿದ್ ಅನ್ವರ್ ಅಂತವರು ಈ ರೀತಿ ಅಂತ ಹೇಳಿಕೆಯನ್ನು ಕೊಡಿದ್ದಾರೆ. ಹಾಗಾದರೆ ಈ ಪ್ರಧಾನಿ ವಿಚಾರವಾಗಿ ಆ MLC ಏನು ಹೇಳಿದ್ದಾರೆ, ಎಷ್ಟು ಕಿಮ್ಮತ್ತು ಕೊಡಬೇಕು ನೋಡೋಣ ಬನ್ನಿ. नीतीश कुमार जी से बेहतर कौन हो सकता है प्रधानमंत्री। और नीतीश कुमार जी ने जिस तरह बिहार को आगे बढ़ाया और देश के लिए जितना वो सोचते हैं, जब वो कृषि मंत्री थे, जो कृषि रोड मैप उन्होंने बनाया उस वक्त, आज भी उसी रोड मैप पे देश चल रहा है। जो रेलवे के लिए उन्होंने काम किया, आज भी देखिए लोग याद करते हैं नीतीश कुमार जी को। तो नीतीश कुमार एक सीजन और बहुत बेहतर पॉलिटिशियन है जो समाज को समझते हैं, देश को समझते हैं और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना, लोगों को जोड़ के चलना, फैसले में सबको साझा करना, तो नीतीश कुमार जी से बेहतर कौन हो सकता है। लेकिन बहरहाल हम लोग NDA अलायंस में हैं अभी, और ये सब इस वक्त कहने की बात नहीं है। लेकिन नीतीश कुमार पहले भी थे, लोग चाहते थे कि वो प्रधानमंत्री बने, आज भी लोग चाहते हैं। और मुझे लगता है कि इस रिजल्ट के बाद ಇದರ ಜೊತೆಗೆ ಈಗ ಬಲಾಬಲಗಳನ್ನು ನೋಡ್ತಾ ಇದ್ದರೆ BJP 240 ಸ್ಥಾನವನ್ನು ಗೆದ್ದಿದ್ರೆ, ಇನ್ನು TDP 16 ಸ್ಥಾನದಲ್ಲಿ ಗೆದ್ದಿದೆ. ಅದೇ ರೀತಿ LJP 5, ಜನಸೇನಾ 2, JDS 2, RLD 2 ಸ್ಥಾನವನ್ನು ಗೆದ್ದಿದೆ. ಅದೇ ರೀತಿ ಇಂಡಿಯಾ ಒಕ್ಕೂಟದ ಬಲವನ್ನು ಕೂಡ ನೋಡೋಣ. ಕಾಂಗ್ರೆಸ್ 99 ಕ್ಷೇತ್ರದಲ್ಲಿ ಗೆದ್ದಿದ್ರೆ, SP 37, TMC 29, DMK 22 ಕ್ಷೇತ್ರದಲ್ಲಿ ಗೆದ್ದಿದೆ. ಇನ್ನು ಈ ಕಡೆ JDU ಇಂದ 12, ಶಿವಸೇನೆ 6, ಇವರೆಲ್ಲರೂ ಕೂಡ ಅವರ ಮೈತ್ರಿ ಪಕ್ಷವಾಗಿದ್ದಾರೆ NDAಗೆ. ಇನ್ನು ಇಂಡಿಯಾದ ಒಕ್ಕೂಟದ ಒಟ್ಟಾರೆ ಬಲಾಬಲವನ್ನು ನೋಡ್ತಾ ಇದ್ದರೆ, ಕಾಂಗ್ರೆಸ್ 99, SP 37, TMC 29, ಅದೇ ರೀತಿ DMK 22 ಸ್ಥಾನವನ್ನು ಗೆದ್ದಿದೆ. ಎಲ್ಲ ಬಲಾಬಲವನ್ನು ನೋಡ್ತಾ ಇರೋ ಅತ್ತ BJP ಒಕ್ಕೂಟ ಅಥವಾ NDA ಒಕ್ಕೂಟ ಇದುವರೆಗೂ ಕೂಡ 291 ಕ್ಷೇತ್ರಗಳಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಹುಮತವನ್ನು ಒಕ್ಕೂಟವಾಗಿ ಪಡೆದಿದ್ದರೆ, ಆತ ಇಂಡಿಯಾ ಒಕ್ಕೂಟ 234 ಸ್ಥಾನದಲ್ಲಿ ಸದ್ಯಕ್ಕೆ ಗೆದ್ದಿದೆ. ಇದನ್ನು ಮುಂದಿನ ಹಂತದಲ್ಲಿ ಸರ್ಕಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳಿಂದ ಸಹಜವಾಗಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತದೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಅತ್ತ ಬಹುಮತ ಇದೆ, ಆದರೆ ಬಹುಮತದ ಜೊತೆಗೆ ಇದೆಲ್ಲವೂ ಸಾಧ್ಯತೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.